ಏನಮ್ಮ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ VPO ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಶ್ರೀಕಂಠೇಶ್ವರ ಅಂದರೆ ನಂಜುಂಡೇಶ್ವರ ದೇವಸ್ಥಾನ, ನಂಜನಗೂಡು, ಮೈಸೂರು. ಈ ದೇವಸ್ಥಾನಕ್ಕೆ ನಾವು ಮೈಸೂರು ತರಬೇತಿಗೆ ಹೋದಾಗ ಹಾಗೆ ಫೀಲ್ಡ್ ವಿಸಿಟ್ ಹೋಗಿದ್ವಿ. ಫೀಲ್ಡ್ ವಿಸಿಟ್ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ ಸ್ನೇಹಿತರೆ. ಕರ್ನಾಟಕ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಮೈಸೂರು ಜಿಲ್ಲೆಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಇದು. ಅಂದರೆ ನಂಜುಂಡೇಶ್ವರ ಅಂತಲೂ ಕರೀತಾರೆ. ಇದರ ಇತಿಹಾಸ, ಮಹತ್ವ, ವಾಸ್ತುಶಿಲ್ಪ, ಪುರಾಣ, ಹಬ್ಬಗಳ ಹಾಗೂ ವಿಶೇಷಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಬನ್ನಿ. ನಂಜನಗೂಡು ಎಲ್ಲಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ನಂಜನಗೂಡು ಮೈಸೂರು ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದ್ದು ಕಪಿಲ ಅಥವಾ ಕಬಿನಿ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರವಾಗಿದೆ ಸ್ನೇಹಿತರೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ದೇವಸ್ಥಾನದ ಇತಿಹಾಸವನ್ನು ನಾವು ನೋಡೋದಾದರೆ, ಈ ದೇವಸ್ಥಾನವು ಸುಮಾರು 1000 ವರ್ಷಗಳ ಅಷ್ಟು ಹಳೆಯದು. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಒಡೆಯರ್ ರಾಜರ ವಿವಿಧ ಕಾಲಘಟ್ಟಗಳಲ್ಲಿ ದೇವಾಲಯವನ್ನು ವಿಸ್ತರಿಸಿ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದಾರೆ. ಇಂದಿನ ಭವ್ಯ ರೂಪವನ್ನು ಹಲವು ರಾಜವಂಶಗಳ ಕೊಡುಗೆಯಿಂದ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಲೋಕರಕ್ಷಣೆಗಾಗಿ ಕುಡಿದನು ಅಂತೇಳಿ ನಿಮಗೆಲ್ಲರೂ ಗೊತ್ತಿದೆ. ವಿಷವು ಶಿವನ ಕಂಠದಲ್ಲೇ ಉಳಿದ ಕಾರಣ ಅವರಿಗೆ ನೀಲಕಂಠ, ಶ್ರೀಕಂಠ, ನಂಜುಂಡೇಶ್ವರ ಎಂಬ ಹೆಸರುಗಳು ಬಂದವು ಅನ್ನೋದು ಕೂಡ ಮಾಹಿತಿ ಇದೆ. ನಂಜು ಎಂದರೆ ವಿಷ, ಉಂಡ ಎಂದರೆ ಕುಡಿದವನು. ಪುರಾಣದ ಮಹತ್ವ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸಮೀಪದಲ್ಲಿರುವ ಪರಶುರಾಮ ಕ್ಷೇತ್ರವು ಈ ಕ್ಷೇತ್ರದ ಪವಿತ್ರತೆಯನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಕೂಡ ಇಂದಿಗೂ ಕೂಡ ಜನರಲ್ಲಿ ಇದೆ. ಸುಮಾರು 120 ಅಡಿ ಎತ್ತರದ 9 ಅಂತಸ್ತಿನ ರಾಜಗೋಪುರ, ದ್ರಾವಿಡ ಶೈಲಿಯ ಅದ್ಭುತ ಶಿಲ್ಪಕಲೆ, ನೂರಾರು ದೇವದೇವತೆಗಳ ಕೆತ್ತನೆಗಳು, ವಿಶಾಲ ಪ್ರಕಾರ ಮಂಟಪಗಳು ಹಾಗೂ ಉಪದೇವಾಲಯಗಳು ಕೂಡ ಒಳಗೊಂಡಿದೆ. ನಂದಿ, ಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ, ಚಂಡೀಶ್ವರ ಸೇರಿದಂತೆ ಅನೇಕ ಸನ್ನಿಧಿಗಳು ಈ ದೇವಾಲಯಗಳು ಒಳಗೊಂಡಿದೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಸಂಬಂಧ ಹೇಗಿತ್ತು ಅಂದರೆ, ಹೈದರಾಲಿಯ ಆನೆಯ ಕಣ್ಣಿನ ಸಮಸ್ಯೆ ದೇವರ ತೀರ್ಥದಿಂದ ಗುಣವಾಯಿತೆಂಬ ಗಾಢವಾದ ನಂಬಿಕೆ ಇದೆ. ಆ ಕಾರಣದಿಂದ ಅವರು ದೇವರವನ್ನು ಹಕೀಂ ನಂಜುಂಡ ಎಂದು ಗೌರವದಿಂದ ಕರೆಯುತ್ತಿದ್ದರು. ಟಿಪ್ಪು ಸುಲ್ತಾನನು ದೇವಾಲಯಕ್ಕೆ ಕಾಣಿಕೆಗಳನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ ಎಂದು ಸ್ಥಳೀಯ ಪರಂಪರೆ ಹೇಳುತ್ತದೆ. ಮಹಾಶಿವರಾತ್ರಿ, ದೊಡ್ಡ ಜಾತ್ರೆ, ಪಂಚಮಹಾರಥೋತ್ಸವ, ತೆಪ್ಪೋತ್ಸವ, ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು, ರಥೋತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ 5 ರಥಗಳನ್ನು ಎಳೆಯುವ ಸಂಪ್ರದಾಯ ಇಂದಿಗೂ ನಡ್ಕೊಂಡು ಬರ್ತಾ ಇದೆ. ಪ್ರತಿದಿನ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ವಿಶೇಷ ಪೂಜೆಗಳು, ಪ್ರಸಾದದ ವಿತರಣೆ ನಡೀತಾ ಇರುತ್ತೆ. ಭಕ್ತರು ಆರೋಗ್ಯ, ಐಶ್ವರ್ಯ ಮತ್ತು ಮನಶಾಂತಿಗಾಗಿ ವಿಶೇಷ ಸೇವೆಗಳನ್ನು ಸಲ್ಲಿಸ್ತಾರೆ ಸ್ನೇಹಿತರೆ. ಕಪಿಲಾ ನದಿಯಲ್ಲಿ ಪವಿತ್ರ ಸ್ನಾನ, ಸಾವಿರಾರು ವರ್ಷಗಳ ಶೈವ ಪರಂಪರೆ. ಕರ್ನಾಟಕದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ಪವಿತ್ರ ಸ್ಥಳ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಹವಾಮಾನ ಉತ್ತಮವಾಗಿರೋದ್ರಿಂದ ಶಿವರಾತ್ರಿ ಮತ್ತು ದೊಡ್ಡ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯ ಅತ್ಯಂತ ವೈಭವದಿಂದ ಕಂಗೊಳಿಸುತ್ತೆ. ಶ್ರೀಕಂಠೇಶ್ವರ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ ಸ್ನೇಹಿತರೆ,
ಇದು ಇತಿಹಾಸ, ಪುರಾಣ, ಕಲೆ, ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮವಾಗಿದೆ. ಜೀವನದಲ್ಲಿ ಒಮ್ಮೆಯಾದರೂ ಈ ದಕ್ಷಿಣ ಕಾಶಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಬೇಕು. ನಾವು ATI ತರಬೇತಿಗೆ ಹೋದಾಗ ನಮಗೆ ಈ ಅವಕಾಶ ಸಿಕ್ತು. ಹಾಗಾಗಿ ನಾನು ಇದು ಮೊದಲನೇ ಬಾರಿ ಶ್ರೀಕಂಠೇಶ್ವರ ಅಂದರೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು. ನಿಜವಾಗಲೂ ತುಂಬ ಖುಷಿಯಾಯಿತು. ತುಂಬ ವಿಶಾಲವಾದ ಜಾಗ ಇದೆ. ಅಲ್ಲಿ ಶಿವನ ಪ್ರತಿಷ್ಠಾಪನೆ ಕೂಡ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅಲ್ಲಿ ಮಂಟಪದ ವ್ಯವಸ್ಥೆ ಇದೆ. ಅಲ್ಲಿ ಹೋದರೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ, ಡಾರ್ಮೆಂಟ್ರಿ ಕೂಡ ವ್ಯವಸ್ಥೆ ಇದೆ. ಹೀಗೆ ಅನೇಕ ವ್ಯವಸ್ಥೆಗಳನ್ನು ಅಲ್ಲಿ ಒಳಗೊಂಡಿದೆ. ಹಾಗಾಗಿ ನಾವು ಅಲ್ಲಿ ಹೋದರೆ ಅಲ್ಲಿ ಉಳ್ಕೋಬಹುದು. ಹಾಗೆ ಶಿವನ ಆರಾಮಾಗಿ ದೇವಾಲಯವನ್ನು ವೀಕ್ಷಿಸಿ ಶಿವನ ಆಶೀರ್ವಾದವನ್ನು ಕೂಡ ಪಡಿಬೋದು ಸ್ನೇಹಿತರೆ. ಇದು ಸಿಟಿಯಲ್ಲೇ ಇರೋದರಿಂದ ತುಂಬ ಅನುಕೂಲ ಆಗುತ್ತೆ. ಮೈಸೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಭಾಳ ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ನೋಡಿ. 1000 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ, ಅದರಲ್ಲೂ ಕೂಡ ದಕ್ಷಿಣ ಕಾಶಿ ಅಂತೇಳಿ ಇದನ್ನು ಕರೀತಾರೆ. ಈ ಪವಿತ್ರವಾದ ಸ್ಥಳಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಬೇಕು ಅಂತೇಳಿ ತಮಗೆ ಅನಿಸ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚ್ಕೊಳ್ಳಿ. ಅವರು ಕೂಡ ಈ ಕ್ಷೇತ್ರವನ್ನು ನೋಡಲಿ. ಯಾಕಂದರೆ ಖುದ್ದಾಗಿ ಭೇಟಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟು ಈ ವಿಡಿಯೋದಲ್ಲಾದರೂ ಈ ಕ್ಷೇತ್ರವನ್ನು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಡಾರ್ಮೆಂಟ್ರಿ ವ್ಯವಸ್ಥೆ ಕೂಡ ಇದೆ. ಭಾಳಷ್ಟು ಜನ ಹೋದರೂ ಕೂಡ ಅಲ್ಲಿ ಉಳ್ಕೊಳ್ಳೋ ಅಂಥ ವ್ಯವಸ್ಥೆನೂ ಕೂಡ ಇದೆ. ಹಾಗೆ ಅಲ್ಲಿ ಒಂದಿನ ಇದ್ದು ನಂಜುಂಡೇಶ್ವರ ದೇವಸ್ಥಾನ ನೋಡಿಕೊಂಡು ಹಾಗೆ ಮೈಸೂರು ನೋಡಬೇಕು, ಸುತ್ತಮುತ್ತ ಜಾಗಗಳು ನೋಡಬೇಕಂದ್ರೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಸ್ನೇಹಿತರೆ. ಭಾಳ ಅಚ್ಚುಕಟ್ಟಾದ ಪ್ರಾಂಗಣ ಇದೆ. ರೋಡುಗಳ ವ್ಯವಸ್ಥೆ ಆಗಿರಲಿ, ಹೀಗೆ ಎಲ್ಲವೂ ನಾವು ಪ್ರತಿಯೊಂದು ಎಲ್ಲರೂ ನೋಡಿಕೊಂಡು, ನಾನು ಫೀಲ್ಡ್ ಟ್ರಿಪ್ದು ಕೂಡ ವಿಡಿಯೋ ಹಾಕಿದ್ದೆ. ಚಿಕ್ಕಸ್ವಾಮಿಯವರ ತೋಟಕ್ಕೆ ಹೋಗಿದ್ದು, ಅವರು ಯಾವ ರೀತಿ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ ಅದನ್ನು ಕೂಡ ಹಾಕಿದ್ದೆ. ವಿಡಿಯೋ ನೋಡ್ಬೋದು ಇದೇ ಚಾನಲಲ್ಲಿ. ಆ ವಿಡಿಯೋಗಳು 2 ವಿಡಿಯೋ ಇದೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನವನ್ನು ನೋಡ್ಕೊಂಡು ಮತ್ತೆ ನಾವು ATIಗೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಿಗೆ ಮತ್ತೆ ವಾಪಸ್ ಬಂದ್ವಿ. ನೀವು ಒಳಗಡೆ ATI ಯಾವ ಥರ ಇದೆ ಅಂತೇಳಿ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ಹಾಕಿದ್ದೆ. ಇದರಲ್ಲೂ ಕೂಡ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ, ನೋಡ್ಬೋದು. ಭಾಳ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಳಿಗ್ಗೆ ಅಥವಾ ಸಾಯಂಕಾಲ ನಾವು ಆ ಒಂದು ಜಾಗದಲ್ಲಿ ವಾಯುವಿಹಾರವನ್ನು ಮಾಡಿದರೆ ಏನೋ ಒಂಥರ ಖುಷಿಯಾಗಿದೆ. ತಣ್ಣನ ಗಾಳಿ, ಚಿಲಿಪಿಲಿ ಹಕ್ಕಿಗಳ ಒಂದು ಸೌಂಡ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ರೋಡ್ ಹೋದರೂ ಕೂಡ ನಿಮಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಏನಾಗಲ್ಲ. ಹಾಗಾಗಿ ಇಲ್ಲಿ ತರಬೇತಿ ತಗೋಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ತಾವು ಕೂಡ ತರಬೇತಿ ತಗೋಬೇಕು ಅಂದರೆ ಇಂಥ ಜಾಗದಲ್ಲಿ ತಗೋಬೇಕು. ಯಾಕಂದರೆ ಇಲ್ಲಿ ನುರಿತ ಅಧ್ಯಾಪಕರಿದ್ದಾರೆ. ಭಾಳಷ್ಟು ರಿಸೋರ್ಸ್ ಮೆಟೀರಿಯಲ್ಸ್ ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ. ಎಲ್ಲನೂ ಕೂಡ ತಮ್ಮ ಪ್ರೊಫೆಷ್ನಲ್ ಆಗಿ ಅಥವಾ ಪರ್ಸ್ನಲ್ ಆಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಇಂಥ ಜಾಗದಲ್ಲಿ ತರಬೇತಿಯನ್ನು ತಗೋಬೇಕು ಅನ್ನೋದು ನನ್ನ ಮನದಾಳದ ಮಾತಾಗಿದೆ ಸ್ನೇಹಿತರೆ. ಮೈಸೂರು ಅಂದ್ರೇ ಹಾಗೆ ರಾಯಲ್ ಸಿಟಿ ಅಂತಲೂ ಕರೀತಾರೆ. ಹೀಗೆ ಮೈಸೂರಲ್ಲಿ ನಿಮಗೆ ಅದಕ್ಕೆ ಸಾಂಸ್ಕೃತಿಕ ನಗರ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಎಲ್ಲ ವಿಶೇಷವಾಗಿ ಸಾಕಷ್ಟು ದೇವಾಲಯಗಳು ಮತ್ತು ನೋಡುವಂಥ ಜಾಗ, ಪ್ರವಾಸಿಗರ ತಾಣ ಅದು. ಹಾಗಾಗಿ ಪ್ರವಾಸೋದ್ಯಮ ಅಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿಯಾಗಿದೆ. ಇನ್ನೂ ಪ್ರವಾಸೋದ್ಯಮ ಅಲ್ಲಿ ಅಭಿವೃದ್ಧಿ ಆಗಬೇಕು. ನಾವು ಬೇರೆ ರಾಜ್ಯಗಳನ್ನು ಹೋಲಿಸಿದರೆ, ಬೇರೆ ಪ್ರದೇಶಗಳನ್ನು ಹೋಲಿಸಿದರೆ ಇನ್ನೂ ಮೈಸೂರು ಸಾಕಷ್ಟು ಅಭಿವೃದ್ಧಿ ಆಗಬೇಕು ಅಂಥೇಳಿ ಅನಿಸುತ್ತೆ. ಸಾಕಷ್ಟು ಜನಗಳು ಮೈಸೂರಿಗೆ ಹೋಗ್ತಾ ಇರ್ತಾರೆ. ಅದರಲ್ಲೂ ಕೂಡ ದಸರಾ ಟೈಮಲ್ಲಂತೂ ರಾಜ್ಯದ, ದೇಶದ, ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂದಿಗೂ ಕೂಡ ಮೈಸೂರು ನನಗೆ ತುಂಬ ಇಷ್ಟವಾಗಿರುವಂಥ ಯಾವುದಾದ್ರೂ ಜಿಲ್ಲೆ ಈ ಕರ್ನಾಟಕ ರಾಜ್ಯದಲ್ಲಿದೆ ಅಂದರೆ ಅದು ಮೈಸೂರು ಅಂತೇಳಿದರೆ ತಪ್ಪಾಗಲಾರ್ದು. ಯಾಕಂದರೆ ಅಷ್ಟು ಹಚ್ಚ ಹಸಿರ ಅಲ್ಲಿ ವಾತಾವರಣ ಇದೆ ಮತ್ತು ತುಂಬ ಒಳ್ಳೆಯ
ಪ್ರವಾಸೋದ್ಯಮ ಅಲ್ಲಿ ಅಭಿವೃದ್ಧಿಯಾಗಿದೆ. ಹಾಗಾಗಿ ಅನೇಕ ವಿಚಾರಗಳನ್ನು ಕೂಡ ನಾವು ಮೈಸೂರಿಗೆ ಹೋದರೆ ಕಲಿತೀವಿ. ನಾನು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನ ತುಂಬ ಉದ್ದವಾಗಿದೆ. ನಾನು ಅಂದ್ಕೊಂಡೆ ಆಗ ಬೇರೆ ಬೇರೆ ರಾಜರು ಕೂಡ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತೇಳಿ. ಆಮೇಲೆ ಅದರದ ಚರಿತ್ರೆಯನ್ನು ನೋಡುವಾಗ ಗೊತ್ತಾಯಿತು, ಸುಮಾರು ರಾಜರು ಅಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅವರವರ ಕಾಲಘಟ್ಟದಲ್ಲಿ. ಹಾಗಾಗಿ ದೇವರ ಜೀರ್ಣೋದ್ಧಾರಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಅಂದರೆ ಅದೇನು ಸಾಮಾನ್ಯ ಅಲ್ಲ ಸ್ನೇಹಿತರೆ. ಇಷ್ಟು ಇತಿಹಾಸವಿರುವಂಥ ದೇವಾಲಯವನ್ನು ಇಂದಿಗೂ ಕೂಡ ಧಾರ್ಮಿಕ ಆಚಾರ ವಿಚಾರಗಳನ್ನು ಜನರಿಗೆ ತೋರಿಸ್ತಾ ಇದೆ ಅಂದರೆ ಇಂತಹ ದೇವಾಲಯಗಳು. ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟಾಗ ನಿಮಗೆ ಅನಿಸುತ್ತೆ, ಇಲ್ಲಿ 1000 ವರ್ಷಗಳ ಇತಿಹಾಸ ಅಂದರೆ ಹಿಂದೆ ನಮ್ಮ ಪುರಾತನ ಕಾಲದಲ್ಲೂ ಕೂಡ ನಮ್ಮ ಮಹನೀಯರು ಯಾವ ರೀತಿ ದೇವರ ಬಗ್ಗೆ ಭಕ್ತಿಯನ್ನು ಹೊಂದಿದ್ರು, ದೇವರ ಬಗ್ಗೆ ಆಚಾರ ವಿಚಾರಗಳನ್ನು ಹೊಂದಿದ್ರು, ಅವರೆಲ್ಲ ಯಾವ ರೀತಿ ಜೀವನ ಮಾಡಿದ್ದಾರೆ ಅಂತೇಳಿ ಕೂಡ ಇಂಥ ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನಾನು ಬೆಳಗ್ಗೆ ATA ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ವಾಕ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಂತೇಳಿ ತೋರಿಸೋಣ ನಮ್ಮ ವೀಕ್ಷಕರಿಗೆ ಅಂತೇಳಿ ತಗೊತಾ ಇದ್ದೆ ಸ್ನೇಹಿತರೆ. ಅಲ್ಲಿ ವಾಕ್ ಮಾಡಬೇಕಂದ್ರೆ ತುಂಬ ಖುಷಿಯಾಗೋದು, ಯಾಕಂದರೆ ಸಾಕಷ್ಟು ಚೆನ್ನಾಗಿರೋದು, ಒಂಥರ ತಣ್ಣನೆ ಗಾಳಿ ಬರ್ತಾ ಇರೋದು, ಒಂಥರ ಲೈಫಲ್ಲಿ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರೋದು. ಇಂಥ ಜಾಗಗಳು ನಮಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಥರ ಇದೆ. ಬಟ್ ಇಷ್ಟು ಪ್ರಶಾಂತವಾದ ವಾತಾವರಣ, ಅಗಲವಾದ ರೋಡು, ವಿಶಾಲವಾದ ಫುಟ್ಪಾತ್ ಈ ರೀತಿ ಸ್ವಲ್ಪ ಕಷ್ಟ. ಯಾಕಂದರೆ ಮೈಸೂರಲ್ಲಿ ಮಾತ್ರ ಈ ರೀತಿ ಇರೋದಕ್ಕೆ ಸಾಧ್ಯ. ಹಿಂದೆ ರಾಜರು ಇದನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ರಾಜರ ಕಾಲದಲ್ಲಿರುವಂಥ ರಥಬೀದಿ ಆಗಿರ್ಬೋದು, ಹೀಗೆ ಸುಮಾರು ವಿಷಯಗಳು ಮೈಸೂರಲ್ಲಿ ಇದೆ. ಒಮ್ಮೆ ಮೈಸೂರಿಗೆ ಭೇಟಿ ಕೊಟ್ಟರೆ ಸುಮಾರು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಅಲ್ಲಿನ ಊಟ ಆಗಿರ್ಬೋದು, ಉಪಚಾರ ಆಗಿರ್ಬೋದು, ಜನಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಹಾಗೆ KRS, ಪ್ರತಿಯೊಂದು ಜಾಗಕ್ಕೆ ಹೋದರೂ ಅದರದೇ ಆದ ಒಂದು ಹಿಸ್ಟ್ರಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮೈಸೂರು ಅನ್ನೋದು ಕೇವಲ ಒಂದು ಊರಲ್ಲ, ಇದು ಇತಿಹಾಸ ಇರುವಂಥ ಒಂದು ಜಿಲ್ಲೆ. ಹಾಗಾಗಿ ಮೈಸೂರು ಅನ್ನೋದು ಅದು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ. ಅಂದರೆ ಅದು ಸುಮ್ಮನೆ ಅಂತಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ಮಾಡಿದಿರಿ, ತಮಗೇನಾಗಿದೆ ಅನುಭವವನ್ನು ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೋಬೋದು ಅಂಥೇಳಿ ತಮ್ಮಲ್ಲಿ ಕಳಕಳೆಯಿಂದ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಸಿ ಯು.